Hello everyone, welcome back to my ಚಾನಲ್. ಇವತ್ತು ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ ಸ್ಪೆಷಲ್ ಟ್ರೆಡಿಷ್ನಲ್ ಕಡುಬು. ಫಸ್ಟ್ ಒಂದು ಪಾತ್ರೆಗೆ 1.5 ಕಪ್ ನೀರು ಹಾಕ್ಕೊತಾ ಇದ್ದೀವಿ. ಮತ್ತು ಸಾಲ್ಟ್ ಹಾಕ್ಕೋಬೇಕು. 1 ಕಪ್ ಫುಲ್ಲು ಅಕ್ಕಿ ಹಿಟ್ಟು, ಅದು ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಾವು ಅದನ್ನ ಈ ಥರ ಅಕ್ಕಿ ಹಿಟ್ಟು ಮತ್ತು ನೀರನ್ನ ನಾವು ನೀಟಾಗಿ ಬೇಯಿಸ್ಕೊಂಡಿದ್ದೀವಿ. ಅಕ್ಕಿ ಹಿಟ್ಟನ್ನ ಇವಾಗ ಅದಕ್ಕೆ ಸ್ವಲ್ಪ ಇವಾಗ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಸ್ವಲ್ಪ ಜೀರಿಗೆ, ಉಪ್ಪು, ಸ್ವಲ್ಪ ಸೋಪಿನ ಕಾಳು. ಇವಾಗೆಲ್ಲ ಪ್ರಾಪರಾಗಿ ಅದನ್ನ ಹಿಟ್ಟನ್ನ ನಾದ್ಕೋಬೇಕು, ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕಾಗತ್ತೆ. ಎಲ್ಲ ಐಟಮ್ಸು ಕೂಡ ನೀಟಾಗಿ ಪ್ರಾಪರಾಗಿ ಮಿಕ್ಸ್ ಆಗಬೇಕು. ಸಾಲ್ಟ್ ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ಸೋಪಿನ ಕಾಳು ಆಗಿರ್ಬೋದು, ಎಲ್ಲ ಹಿಟ್ಟು ಕರೆಕ್ಟಾಗಿ ನಾವು ನೀಟಾಗಿ ನಾದ್ಕೋಬೇಕಾಗತ್ತೆ. ಹಾಗಾಗಿ ಹಿಟ್ಟು ಹದ ಚೆನ್ನಾಗಿದ್ರಷ್ಟೇ ಕಡುಬು ಚೆನ್ನಾಗಿ ಬರೋದು, ಸಾಫ್ಟಾಗಿ ಬರೋದು. ನಾವೆಷ್ಟು ನಾದ್ತೀವಲ್ಲ ಅಷ್ಟು ಸಾಫ್ಟಾಗಿ ಬರುತ್ತೆ ಕಡುಬು. ಇವಾಗ ನೋಡಿ ಮತ್ತೆ ಚಿಕ್ಕ ಚಿಕ್ಕದಾಗಿ ಉಳ್ಳಿ ಮಾಡ್ಕೊತಾ ಇದ್ದಾರೆ. ಇದು ಬಟ್ಲು ಕಡುಬು ಅಲ್ವಾ, ಸೊ ಹಂಗಾಗಿ ಉಳ್ಳಿ ಸ್ವಲ್ಪ ಚಿಕ್ಕದಾಗೇ ಇರಬೇಕು. ಫಸ್ಟ್ ಒಂದು ರೌಂಡಾಗಿ ಮಾಡಿಕೊಂಡು ನೋಡಿ ಇದನ್ನ ಯಾವ ಥರ ನಾವು ಕಡುಬು ಮಾಡಬೇಕು, ಯಾವ ಥರ ಬಟ್ಲು ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನಮ್ಮ ಅತ್ತೆ ಮಾತ್ರ ಪರ್ಫೆಕ್ಟಾಗಿ ಕರೆಕ್ಟಾಗಿ ಒಂದೇ ಥರ ಎಲ್ಲ ಕಡುಬು ಒಂದೇ ಅಳತೆಯಲ್ಲಿ ಅವರು ರೌಂಡ್ ಈ ಥರ ಮಾಡ್ತಾರೆ. ಬಟ್ಲು ಕಡುಬನ್ನ ತುಂಬ ಸಾಫ್ಟಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ ಯಾವ ಥರ ಶೇಪ್ ಬಂತು. ಇವಾಗ ಅದು ಫುಲ್ ರೌಂಡ್ ಶೇಪ್ ಬರ್ತಾ ಇದೆ. ಸೊ ಈ ಥರ ರೌಂಡ್ ಶೇಪ್ ನಿಮಗೆ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಪರವಾಗಿಲ್ಲ, ಟ್ರೈ ಮಾಡಿ. ಅದು ಅಗಲ ಆಗುತ್ತೆ, ಸೊ ಡೋಂಟ್ ವರಿ, ಅದು ಕೂಡ ಬೇಯಿಸಿದ್ರೆ ಚೆನ್ನಾಗೇ ಬರುತ್ತೆ. ಶೇಪ್ ಪ್ರಾಪರಾಗಿ ಸ್ಟಾರ್ಟಿಂಗ್ ಬರಲ್ಲ, ಬಟ್ ಟ್ರೈ ಮಾಡ್ತಾ ಮಾಡ್ತಾ ಅದು ಬರುತ್ತೆ ಮಾಡೋಕ್ಕೆ. ಸೊ ಈ ಥರ ಮಾಡೋಕ್ಕೆ ಟ್ರೈ ಮಾಡಿ. ಬರದೇ ಇದ್ದರೆ ಸೊ ಪರವಾಗಿಲ್ಲ, ಶೇಪ್ ಕೆಟ್ಟೋಗುತ್ತೆ, ನೋ ಪ್ರಾಬ್ಲಮ್. ಬರೀ ಹೆಬ್ಬಟ್ಟನ್ನ ಅಷ್ಟೇ ಯೂಸ್ ಮಾಡಿ ಅವರು ಈ ಥರ ರೌಂಡ್ ಮಾಡ್ತಾ ಇದ್ದಾರೆ. ಸೊ ಬೈ ಯೂಸಿಂಗ್ ದ ಆಯಿಲ್, ಇವಾಗ ಒಂದು ಪಾತ್ರೆ ಒಳಗೆ
ಕಡುಬು ಮಾಡೋ ಸ್ಟ್ಯಾಂಡ್ ಇದು, ಅದರಲ್ಲಿ ನಾವು ನೀರು ಇಟ್ಕೊಂಡಿದ್ದೀವಿ. ನೀರು ಕೂಡ ಬಿಸಿಯಾಗಿ ಸ್ವಲ್ಪ ಕುದಿಯೋ ಲೆವೆಲ್ಗೆ ಬರಬೇಕದು ನೀರು. ಇವಾಗ ಕಡುಬಿನ ಸ್ಟ್ಯಾಂಡಿಗೆ ನಾವು ಎಣ್ಣೆ ಸ್ಪ್ರೆಡ್ ಮಾಡಿ ಬಟ್ಲು ಕಡುಬನ್ನ ಅದಕ್ಕೆ ನಾವು ಕ್ಲೀನಾಗಿ ಹೊಂದಿಸ್ಕೋಬೇಕಾಗತ್ತೆ. ಸೊ ನಿಮ್ಮ ಮನೇಲಿ ಈ ಸ್ಟ್ಯಾಂಡ್ ಇಲ್ಲ ಅಂದರೆ ಪರವಾಗಿಲ್ಲ, ಇಡ್ಲಿ ಮಾಡೋ ಸ್ಟ್ಯಾಂಡಲ್ಲಿ ಕೂಡ ಇದನ್ನ ಮಾಡ್ಬೋದು. ಬಟ್ ಇದು ಆದರೆ ನಮಗೆ ಆರ್ಡ್ರ್ ವೈಸಲ್ಲಿ ನಾವು ಇದನ್ನ ಈ ಥರ ಹೊಂದಿಸ್ಕೋಬೋದು. ಕಡುಬನ್ನ ಒಂದಕ್ಕೊಂದು ಪ್ರೆಸ್ ಆಗೋದಾಗಲಿ ಏನಾಗೋದಾಗಲಿ ಆಗಲ್ಲ. ಸೊ ಈ ಸ್ಟ್ಯಾಂಡ್ ನನಗೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದು ನಮ್ಮ ಗೀತಕ್ಕ ಅಂತ, ಬೆಂಗಳೂರಲ್ಲಿದ್ದಾರೆ. ನಮಗಂತೂ ತುಂಬ ಈ ಸ್ಟ್ಯಾಂಡ್ ಯೂಸ್ ಆಗಿದೆ. ನಾವು ಆಲ್ಮೋಸ್ಟ್ ಆಲ್ ವೀಕ್ಲಿ ಒನ್ಸ್ ಮಾಡ್ತಾನೆ ಇರ್ತೀವಿ ಕಡುಬನ್ನ. ನಮಗೆ ಈ ಸ್ಟ್ಯಾಂಡ್ ತುಂಬಾ ಯೂಸ್ ಆಗಿದೆ. ಇವಾಗ ಕ್ಲೋಸ್ ಮಾಡ್ತಾ ಇದೀವಿ ನಾವು. ಒಂದು 15 ಮಿನಿಟ್ಸ್ ಬೇಕು. ಅದಾದಮೇಲೆ ಕಡುಬು ಈ ಥರ ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ರೆಡಿ ಆಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ಕಾಣ್ತಾ ಇದೆ. ಇದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಅಂದರೆ ಮೆಂತ್ಯ ಚಟ್ನಿ ಮತ್ತು ಕೆಂಪು ಚಟ್ನಿ ವಿತ್ ತುಪ್ಪ, ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಸೊ ಈ ಒಂದು ಫುಡ್ನ ನಾವು ಬಾಣಂತಂದ್ರೂ ಕೂಡ ತಿನ್ಬೋದು. ತುಂಬ ಹೆಲ್ತಿಯಾಗಿರುತ್ತೆ. ಮಗುಗೆ ಹಾಲು ಕೂಡ ಜಾಸ್ತಿ ಆಗುತ್ತೆ ಮೆಂತ್ಯ ಚಟ್ನಿಯಿಂದ. ನೀವು ಇವಾಗ ಪ್ಲೇನ್ ಕಡುಬು ನೋಡಿದ್ರಿ. ಇವಾಗ ನಾನು ಈರುಳ್ಳಿ, ಕೊತ್ತಂಬರಿ ಸಬ್ಬಸ್ಗೆ ಸೊಪ್ಪನ್ನ ಹಾಕಿ ನಾವು ಇವಾಗ ಈ ಒಂದು ಕಡುಬನ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಮುಂಚೆನೇ ನಾವು ಈರುಳ್ಳಿ, ಕೊತ್ತಂಬರಿ, ಸಬ್ಬಸ್ಗೆ ಸೊಪ್ಪು ಎಲ್ಲ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ವಿ. ಅದನ್ನು ನಾವಿಲ್ಲಿ ಕಡುಬಿನ ಹಿಟ್ಟಿಗೆ ಹಾಕಿ ನಾದ್ಕೊತಾ ಇದ್ದೀವಿ. ನೀವು ಬಿಫೋರೇ ನೋಡಿದ್ರಿ ಅಕ್ಕಿ ಸಾರಿಗೆ ನಾವು ಯಾವ ಥರ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕಿ ನಾವು ನಾದ್ಕೊಂಡಿದ್ವಲ್ಲ, ಆ ಒಂದು ಹಿಟ್ಟಿಗೆ ನಾವಿಲ್ಲಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬೆ ಸೊಪ್ಪನ್ನ ಹಾಕಿ ಪ್ರಾಪರಾಗಿ ನಾದ್ಕೊತಾ ಇದ್ದೀವಿ. ಇವಾಗ ಕೂಡ ಅದೇ ಥರ ಚಿಕ್ಕ ಚಿಕ್ಕ ಉಳ್ಳೆಗಳು ಮಾಡಿಕೊಂಡು ನಾವು ಇದನ್ನ ಬಟ್ಲು ಕಡುಬಾಗಿ ರೆಡಿ ಮಾಡ್ಕೋಬೇಕು. ಸೇಮ್ ಪ್ರೊಸೀಜರ್, ಸೇಮ್ ಅದೇ ಥರ ನಾವು ಆಯಿಲ್ನ ಯೂಸ್ ಮಾಡಿ ಬಟ್ಲು ಥರ ಇದನ್ನ ಶೇಪಲ್ಲಿ ನಮ್ಮ ಅತ್ತೆ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಇದು ಅದಕ್ಕಿಂತ ಸ್ವಲ್ಪ ದಪ್ಪ ಬರುತ್ತೆ, ಯಾಕಂದರೆ ಇದರಲ್ಲಿ ಸೊಪ್ಪು ತರಕಾರಿ ಇರುತ್ತಲ್ಲ, ಅದಕ್ಕೋಸ್ಕರ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸಬ್ಬೆ ಸೊಪ್ಪು ಈರುಳ್ಳಿ ಫ್ಲೇವರ್ ಮಾತ್ರ ಬಾಯಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ಸೇಮ್ ಬಟ್ಲು ಶೇಪಲ್ಲಿ ಮಾಡ್ತಾ ಇದ್ದಾರೆ. ನಮ್ಮತ್ತೆಗೆ ತುಂಬ ಪ್ರಾಕ್ಟೀಸ್ ಇದೆ ಮಾಡಿ, ಅವರು ತುಂಬ ಫಾಸ್ಟಾಗಿ ಕಡುಬು ಮಾಡಿಬಿಡ್ತಾರೆ. ಇವಾಗ ಈ ಥರ ನಾವು ಒಂದು ಕಡುಬು ಮಾಡೋ ಸ್ಟ್ಯಾಂಡಲ್ಲಿ ಎಲ್ಲ ಕಡುಬನ್ನ ಈ ಥರ ನಾವು ಅರೇಂಜ್ ಮಾಡ್ಕೊಂಡಿದ್ವಿ. ಇದು ಕೂಡ ಇದೇ ಥರ ಸ್ಟೀಮ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಸ್ಟೀಮ್ ಆಗಿದೆ ನೋಡಿ, ಇದು ಯಾವ ಥರ ಕಾಣ್ತಾ ಇದೆ ಅಂತೇಳಿ. ತುಂಬ ಸಾಫ್ಟಾಗಿ ಬಂದಿದೆ. ನೆಕ್ಸ್ಟ್ ನಾವು ಇವಾಗ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀವಿ. ಮೆಂತ್ಯ ಚಟ್ನಿ ಇದೆಲ್ಲ ಐಟಮ್ಸ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಮೆಂತ್ಯಕಾಳು, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಜೀರಿಗೆ, ಒಣ ಕೊಬ್ಬರಿ, ಪುಟಾಣಿ, ಬೆಲ್ಲ, ಹುಣಸೆಹಣ್ಣು ಎಲ್ಲ ಐಟಮ್ಸ್ನ ರೆಡಿ ಮಾಡ್ಕೊಂಡು ನಾವು ಇಟ್ಕೊಂಡಿದ್ವಿ ಮೆಂತ್ಯ ಚಟ್ನಿಗೆ. ಮೆಂತ್ಯ ಕಾಳನ್ನ ನೀರಲ್ಲಿ ನೆನೆ ಹಾಕಿ ಕೂಡ ಮಾಡಬಹುದು ನೋಡಿ. ಇವಾಗ ಮಿಕ್ಸಿಗೆ ನಾವು ಒಣ ಕೊಬ್ಬರಿ,
ಮತ್ತು ಕೊತ್ತಂಬರಿ ಸೊಪ್ಪು, ಬೆಲ್ಲ, ಹುಣಸೆಹಣ್ಣು ಎಲ್ಲ ಐಟಮ್ಸು ಇವಾಗ ಹಾಕ್ಕೊಂಡು ಅದನ್ನ ತುಂಬ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು. ಸಖತ್ ಟೇಸ್ಟಿಯಾಗಿರುತ್ತೆ ಚಟ್ನಿ. ಆ ಕಡುಬಿಗೆ ತುಂಬ ಸ್ಪೈಸಿಯಾಗಿ ಕೂಡ ಅನಿಸುತ್ತೆ ನಮಗೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ತುಪ್ಪದ ಜೊತೆ ತಿನ್ಬೇಕಿದ್ನ. ನನಗಂತೂ ನಮ್ಮ ಅತ್ತೆ ಮಾಡೋದು ಚಟ್ನಿ ತುಂಬ ಫೇವ್ರೇಟು. ತುಂಬ ಸಖತ್ತಾಗಿ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ನೋಡಿ ಇವಾಗ ಚಟ್ನಿ ಈ ಥರ ರೆಡಿ ಆಗಿದೆ. ತುಂಬ ಕಲರ್ಫುಲ್ಲಾಗಿ ಸಣ್ಣಕ್ಕೆ ಚಟ್ನಿ ರೆಡಿಯಾಗಿದೆ ಇವಾಗ. ಕಡುಬು ರೆಡಿ ಆಯಿತು. ಸೊ ಈ ಸ್ಪೆಷಲ್ ಕಡುಬು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.